ಬಿಜೆಪಿ ಮಾಜಿ ಸಂಸದ ಸುಖ್ಬೀರ್ ಸಿಂಗ್ ಜೌನ್ಪುರಿ ಮುಸ್ಲಿಂ ಮಹಿಳೆಯನ್ನ ಅವಮಾನಿಸಿರುವುದು ವರದಿಯಾಗಿದೆ. ರಾಜಸ್ಥಾನದ ಜೈಪುರ ಸಮೀಪದ ಟೋಂಕ್ ಜಿಲ್ಲೆಯಲ್ಲಿ ನಡೆದ ಕಂಬಳಿ ವಿತರಣಾ ಕಾರ್ಯಕ್ರಮದಲ್ಲಿ ಅವರ ಧರ್ಮವನ್ನು ಕೇಳಿದ ಬಳಿಕ ನೀಡಿದ್ದ ಕಂಬಳಿಯನ್ನ ಹಿಂಪಡೆದ್ರು ಅಂತ ಆರೋಪಿಸಲಾಗಿದೆ. ಇದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. आपको बुला के बैठाने की मैंने नहीं है, बुरा माना है, मैंने नहीं। जो देखो बात सुनो, जो आप लोग बैठे ना, मैंने बताया जो मोदी गाड़ी लड़ने वाला उसको लड़ने का हक ही नहीं है। लड़ना चाहिए, हमने कहा गाँव में बुरा लगा, किसी बुरा लगा, सीधी बात है. ರಾಜಸ್ಥಾನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಟಿಕಾರಾಮ್ ಜುಲಿ ಈ ಆರೋಪ ಮಾಡಿದ್ದಾರೆ. ನಿವಾಯ ತಹಸೀಲಿನ ಕರೇಡಾ ಗ್ರಾಮದಲ್ಲಿ ರವಿವಾರ ಮಧ್ಯಾಹ್ನ ನಡೆದ ಕಂಬಳಿ ವಿತರಣಾ ಕಾರ್ಯಕ್ರಮದ ವೇಳೆ ಈ ಘಟನೆ ನಡೆದಿದೆ ಅಂತ ಅವರು ತಿಳಿಸಿದ್ದಾರೆ. ಮಹಿಳೆಯೊಬ್ಬರಿಗೆ ಮೊದಲು ಕಂಬಳಿ ನೀಡಲಾಗಿತ್ತು. ನಂತರ ಅವರ ಹೆಸರು ಹಾಗೂ ಧಾರ್ಮಿಕ ಗುರುತು ತಿಳಿದುಕೊಂಡ ಬಳಿಕ ಅದನ್ನ ಹಿಂದಕ್ಕೆ ಪಡೆದಿದ್ದಾರೆ ಅಂತ ಟಿಕಾರಾಮ್ ಜುಲ್ಲಿ ಆರೋಪಿಸಿದ್ದಾರೆ. ಬಡ ಮಹಿಳೆಯ ಧರ್ಮವನ್ನ ಕೇಳಿ ಆಕೆಯಿಂದ ಕಂಬಳಿ ಹಿಂಪಡೆದುಕೊಳ್ಳುವುದು ಅತ್ಯಂತ ಖಂಡನೀಯ ಮತ್ತು ಅಮಾನವೀಯ ಅಂತ ಅವರು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಿಂದಿಸೋರಿಗೆ ಕಂಬಳಿ ಪಡೆಯುವ ಹಕ್ಕಿಲ್ಲ ಅಂತ ಜೌನ್ಪುರಿ ಹೇಳಿರೋದು ಕೇಳಿ ಬರ್ತಾ ಇದೆ. ಈ ಕಾರ್ಯಕ್ರಮ ಅವರ ವೈಯಕ್ತಿಕ ಕಾರ್ಯಕ್ರಮ ಆಗಿದ್ದು ಯಾವುದೇ ಸರ್ಕಾರಿ ಯೋಜನೆಗೆ ಸಂಬಂಧಿಸಿಲ್ಲ ಅಂತ ತಿಳಿದು ಬಂದಿದೆ. ಈ ಕುರಿತು ಕಾಂಗ್ರೆಸ್ ಸಂಸದ ಹಾಗೂ ಮಾಜಿ ಡಿಜಿಪಿ ಹರೀಶ್ ಚಂದ್ರ ಮೀನಾ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಟೋಂಕ್ ಜಿಲ್ಲೆಯ ನಿವಾಯಿ ವಿಧಾನಸಭಾ ಕ್ಷೇತ್ರದ ಕರೇಡಾ ಬುಜುರ್ಗ್ ಗ್ರಾಮದಲ್ಲಿ ದೇವರ ದೇವಸ್ಥಾನದಲ್ಲಿ ಮುಸ್ಲಿಂ ಉಪವಾಸ ನಿರತ ಮಹಿಳೆಯರ ಬಗ್ಗೆ ಮಾಜಿ ಸಂಸದ ಸುಖ್ಬೀರ್ ಸಿಂಗ್ ಜೌನ್ಪುರಿ ವರ್ತನೆ ಖಂಡನೀಯ ಮಾತ್ರವಲ್ಲದೆ ದೇಶದ ಸಾಮಾಜಿಕ ರಚನೆಯನ್ನ ಹಾಳು ಮಾಡುವ ವಿಚ್ಛಿದ್ರಕಾರಿ ಚಿಂತನೆಯ ಪ್ರತಿಬಿಂಬವಾಗಿದೆ ಅಂತ ಟೀಕಿಸಿದ್ದಾರೆ. ಬಡ ಮತ್ತು ಅಸಹಾಯಕ ಮಹಿಳೆಯರಿಗೆ ಮೊದಲು ಕಂಬಳಿಗಳನ್ನ ನೀಡಿ ನಂತರ ಅವರ ಹೆಸರುಗಳನ್ನ ಕೇಳಿ ಧರ್ಮದ ಆಧಾರದ ಮೇಲೆ ಕಂಬಳಿಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳೋದು ನಾಚಿಕೆಗೇಡಿನ ಕೃತ್ಯ. ರಾಜಕೀಯ ಸೇವೆ ಸಾಧನ ಆಗಬೇಕು, ಅವಮಾನ ಮತ್ತು ತಾರತಮ್ಯದ ವೇದಿಕೆ ಆಗಬಾರದು ಅಂತ ಅವರು ಹೇಳಿದ್ದಾರೆ. ಪ್ರತಿಯೊಂದು ವರ್ಗ, ಪ್ರತಿಯೊಂದು ಧರ್ಮ ಮತ್ತು ಪ್ರತಿಯೊಬ್ಬ ನಿರ್ಗತಿಕ ವ್ಯಕ್ತಿಯನ್ನ ಸಮಾನವಾಗಿ ಕಾಣುವಂತೆ ಜನ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಯಾರ ಬಡತನ ಅಥವಾ ಬಲವಂತವನ್ನ ಗೇಲಿ ಮಾಡುವ ರಾಜಕೀಯವನ್ನ ಒಪ್ಪಲಾಗೋದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನನ್ನ ಪಕ್ಷಕ್ಕೆ ಮತ ಹಾಕದವರಿಗೆ ಸಹಾಯ ಮಾಡಬಾರದು ಅಂತ ಪ್ರಧಾನಿ ಮಾಜಿ ಸಂಸದರಿಗೆ ಹೇಳಿದ್ದಾರೆ. ಹಾಗಾದ್ರೆ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ನಡೆಸುತ್ತಿರುವ ವಿವಿಧ ಯೋಜನೆಗಳನ್ನು ಕೂಡ ನಿಲ್ಲಿಸಬೇಕಾಗತ್ತೆ ಅಂತ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಟೋಂಕ್ ಸವಾಯಿ ಮಾಧೋಪುರ್ ಪ್ರದೇಶದಲ್ಲಿ ದ್ವೇಷ ಮತ್ತು ತಾರತಮ್ಯದ ರಾಜಕೀಯವನ್ನ ಒಪ್ಪಲಾಗದು ಅಂತ ಅವರು ಹೇಳಿದ್ದಾರೆ. ಇಲ್ಲಿನ ಜನ ಸಹೋದರತ್ವ ಮತ್ತು ಮಾನವೀಯತೆಯನ್ನ ನಂಬುತ್ತಾರೆ. ಸಮಾಜವನ್ನ ವಿಭಜಿಸಲು ಪ್ರಯತ್ನ ಪಡೋರಿಗೆ ಜನ ಸೂಕ್ತ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳಿದ್ದಾರೆ. ಈ ಘಟನೆ ಮಾನವೀಯ ಮೌಲ್ಯಗಳಿಗೆ ಕಳಂಕವಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ಆತ್ಮಕ್ಕೂ ಅವಮಾನವಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.